ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ನಾಡಲ್ಲಿ ಹುಟ್ಟಬೇಕಾದರೆ ಪೂರ್ವ ಜನ್ಮದ ಪುಣ್ಯ ಇರಬೇಕು. ಆದರೆ ಈ ನಾಡಿನಲ್ಲಿ ಹುಟ್ಟಿದ ಮಹತ್ವವನ್ನು ಅರ್ಥ ಮಾಡಿಕೊಂಡವರು ಸ್ವಲ್ಪ ಕಡಿಮೆ. ಈ ಒಂದು ಪುಸ್ತಕ ವಿಶೇಷ ಕರ್ನಾಟಕ, ನೀವು ತಿಳಿದಿರಲೇಬೇಕಾದ ಕನ್ನಡ ನಾಡು ಅಂತ ಹೇಳ್ತಾ 150 ಪುಟಗಳಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಿಶೇಷಗಳು ಏನಿವೆ ಅವುಗಳನ್ನೆಲ್ಲ ಬಹಳ ಸೊಗಸಾಗಿ ಬಣ್ಣ ಬಣ್ಣದ ಚಿತ್ರಗಳಲ್ಲಿ ಹಾಲು ಕಾಗದದಲ್ಲಿ ಮುದ್ರಿಸಿದ್ದಾರೆ ಈ ಒಂದು ಪುಸ್ತಕದಲ್ಲಿ. ಇಲ್ಲಿ ನಮ್ಮ ನಾಡಿನ ಬಗ್ಗೆ ಮೂಲಭೂತ ವಿಚಾರಗಳು ಏನಿವೆ ಅವುಗಳ ಬಗ್ಗೆ ಪುಟ್ಟ ಪುಟ್ಟ ಬರಹಗಳು. ಹಾಗಾಗಿ ಮಕ್ಕಳು ಸಹ ಇದನ್ನು ಓದಿ ಸಂತೋಷ ಪಡಬಹುದು. ನಮ್ಮ ಭಾರತ ದೇಶದ ನೋಟುಗಳು, ಆ ನೋಟುಗಳಲ್ಲಿ ಕರ್ನಾಟಕ ಎಷ್ಟು ಸಲ ಪ್ರಸ್ತಾಪ ಆಗಿದೆ, ಯಾವ ನೋಟುಗಳಲ್ಲಿ ಪ್ರಸ್ತಾಪ ಆಗಿದೆ, ಆ ನೋಟುಗಳ ಚಿತ್ರವನ್ನು ಸಹ ನಮಗೆ ತೋರಿಸಿ ಆ ನೋಟುಗಳಲ್ಲಿ ಇರ್ತಕ್ಕಂಥ ವಾಸ್ತು ಏನಿದೆ ಆ ವಾಸ್ತುವಿನ ಮಹತ್ವವನ್ನು ತಿಳಿಸ್ತಾರೆ. ನಮ್ಮ ಕರ್ನಾಟಕ ಎಷ್ಟು ಹಳೆಯದ್ದು, ನಮ್ಮ ಕರ್ನಾಟಕದ ಸ್ವಾಭಾವಿಕ ನೆಲೆಗಳು ಯಾವುದು, ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಮನುಕುಲದ ಬೆಳವಣಿಗೆಯ ಗುರುತುಗಳು ಏನಿದೆ ಅವುಗಳು ಎಲ್ಲೆಲ್ಲಿವೆ, ನಮ್ಮ ನಾಡಲ್ಲಿ ಇರ್ತಕ್ಕಂಥ ಸಸ್ಯಗಳು ಯಾವುದು, ಪ್ರಾಣಿಗಳು ಯಾವುದು, ಯಾವ ಅರಸರು ಇಲ್ಲಿ ರಾಜ್ಯಭಾರ ಮಾಡಿದ್ರು, ಎಲ್ಲಿಯವರೆಗೆ ನಮ್ಮ ಕನ್ನಡ ನಾಡು ಹರಡಿತ್ತು, ನೇಪಾಳದಲ್ಲೂ ಕನ್ನಡ ಅರಸರು ರಾಜ್ಯವನ್ನು ಆಳಿದ್ರು, ಬಂಗಾಳದಲ್ಲೂ ಆಳಿದ್ರು, ಗುಜರಾತಲ್ಲಿ ಗಂಗಾ ಯಮುನಾ ಬಯಲು ಪ್ರದೇಶದಲ್ಲೂ ಕನ್ನಡಿಗರು ರಾಜ್ಯಭಾರ ಮಾಡಿದ್ರು. ಎಂತೆಲ್ಲ ಮಾಹಿತಿಗಳು ಉಂಟು ಈ ಒಂದು ಪುಸ್ತಕದಲ್ಲಿ. ಹಾಗೆಯೇ ಕನ್ನಡ ಬರಹ ಬೆಳೆದು ಬಂದ ದಾರಿ, ಕನ್ನಡ ಸಾಹಿತ್ಯ ಬೆಳೆದು ಬಂದ ದಾರಿ, ಕರ್ನಾಟಕ ಏಕೀಕರಣಗೊಂಡ ಕತೆ, ಹೀಗೆ ಅದ್ಭುತವಾದ ಮಾಹಿತಿಗಳನ್ನು ಒಳಗೊಂಡಿದೆ ಈ ಒಂದು ಪುಸ್ತಕ. ಹಾಗಾಗಿ ಕನ್ನಡದ ಬಗ್ಗೆ, ಕನ್ನಡಿಗರ ಬಗ್ಗೆ, ಕರ್ನಾಟಕದ ಬಗ್ಗೆ ತಿಳಿದುಕೊಳ್ಳಲೇಬೇಕು ಎನ್ನುವ ಪ್ರಾಮಾಣಿಕ ಕಳಕಳಿ ಇರ್ತಕ್ಕಂಥ ಜನ ವಿಶೇಷ ಕರ್ನಾಟಕ ಪುಸ್ತಕವನ್ನು ಓದಬಹುದು. ಈ ಪುಸ್ತಕವನ್ನು ಸಂಗ್ರಹಿಸಿದ್ದಾರೆ ಜಿ ಆನಂದ್ ಅವರು. ಓದ್ತೀರಾ ಅಲ್ವಾ? ಓದಲೇಬೇಕು ಅಂತ ನನ್ನ ನಲ್ಮೆಯ ಆಗ್ರಹ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಮೊದಲನೆಯ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಶಂಕರಯ್ಯ ಬೆಳ್ಳಟ್ಟಿಮಠ ಅಂತ ಹೇಳಿ. ನಾನು ಶಿರಹಟ್ಟಿಯಿಂದ ಬಂದಿದ್ದೇನೆ, ಗದಗ ಜಿಲ್ಲೆ ಶಿರಹಟ್ಟಿಯಿಂದ ಬಂದಿದ್ದೇನೆ. ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪ್ರಬಂಧಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೂ ನನ್ನ ಹವ್ಯಾಸಗಳು ಸಂಗೀತವನ್ನು ಕೇಳುವುದು ಮತ್ತು ಕ್ರಿಕೆಟ್ ಆಡುವುದು. ಶಂಕರಯ್ಯ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ನನ್ನ ಹೆಸರು ನಂದಿನಿ ವೈಸಿ, ಮಂಡ್ಯದಿಂದ ಬಂದಿದ್ದೇನೆ. ನನ್ನ ಹವ್ಯಾಸ ದಿನಪತ್ರಿಕೆ ಓದುವುದು, ಸುಡೋಕು ಪದಬಂಧ ಬಿಡಿಸುವುದು, ತಪ್ಪದೆ ತಟ್ಟಂತೇಳಿ ಕಾರ್ಯಕ್ರಮ ನೋಡುವುದು, ಸಮಯ ಸಿಕ್ಕಾಗ ಚಿಕ್ಕ ಮಕ್ಕಳಿಗೆ ಪಾಠ ಹೇಳಿಕೊಡುವುದು. ನಂದಿನಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನನ್ನ ಹೆಸರು ಮಂಜುಶ್ರೀ ಮಲ್ಲಿಕ್ ಅಂತ. ನಾವು ಸೋಮಶೆಟ್ಟಿಹಳ್ಳಿ ಗ್ರಾಮದಿಂದ ಬಂದಿದ್ದೇವೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ನಾನು ನ್ಯಾಯಾಂಗ ಇಲಾಖೆ ತುಮಕೂರಿನ ಚಿಕ್ಕನಾಯಕನಹಳ್ಳಿಯಲ್ಲಿ ಜಾರಿಪೇದೆಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತೇನೆ. ಮಂಜುಶ್ರೀ ಮಲ್ಲಿಕ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ವೀಕ್ಷಕರೇ, ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ ಇವತ್ತು. ಬಜ್ಜರನ್ನು ತೆಗೆದುಬಿಟ್ಟಿದ್ದೇವೆ. ಹಾಗಾಗಿ ಪ್ರಶ್ನೆಗಳು ನೇರವಾಗಿ ಸ್ಪರ್ಧಿಗಳಿಗೆ ಹೋಗುತ್ತೆ. ಎಡದಿಂದ ಬಲಕ್ಕೆ 3 ಪ್ರಶ್ನೆಗಳನ್ನು ಮುಗಿಸಿ, ಬಲದಿಂದ ಎಡಕ್ಕೆ 3 ಪ್ರಶ್ನೆಗಳನ್ನು ಮುಗಿಸಿ, ಮತ್ತೆ ಎಡದಿಂದ ಬಲಕ್ಕೆ 3 ಪ್ರಶ್ನೆಗಳು, ಕೊನೆಯಲ್ಲಿ ಚಟ್ಪಟ್ ಚಿನುಕುರುಳಿ. ಬಹಳಷ್ಟು ಸಂದರ್ಭದಲ್ಲಿ ನೀವು ಕೇಳ್ತಾ ಇದ್ರಿ, 3ನೇವರೆಗೂ ಅವಕಾಶ ಕೊಡಬೇಕಿತ್ತು, ನಿಮ್ಮ ಕಾರ್ಯಕ್ರಮದಲ್ಲಿ ಕೊಡೋದಿಲ್ಲ, ಸರಿ ಉತ್ತರ ಕೊಟ್ಟರು ಪುಸ್ತಕ ಯಾಕೆ ಕೊಡಲ್ಲ ನೀವು, ಹೀಗೆಲ್ಲ ಬಹಳ ಪ್ರೀತಿಯಿಂದ ಗದರಿದ್ದೂ ಉಂಟು. ಆದರೆ ಇವತ್ತು ನಮ್ಮ ಈ ಪ್ರಯೋಗದಲ್ಲಿ 3ನೇಯವರಿಗೂ ಪುಸ್ತಕವನ್ನು ಕೊಡುವ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಈ ಒಂದು ಪ್ರಯತ್ನ ಹೇಗಿದೆ ಅನ್ನೋದನ್ನು ನಮಗೆ ತಾವು ದಯವಿಟ್ಟು ತಿಳಿಸ್ಕೊಡಬೇಕು. ಮೊದಲ ಪುಸ್ತಕ, ಮೊದಲ ಪ್ರಶ್ನೆ.
ಸುಧೀಂದ್ರ ಹಾಲ್ದೊಡ್ಡೇರಿ ಬರೆದಂಥ ನೆಟ್ ನೋಟ ಮೊದಲ ಪ್ರಶ್ನೆ ಈಗ ಬಂತು ಶಂಕರಯ್ಯ ಅವರಿಗೆ. ಪ್ರಶ್ನೆಯನ್ನು ನೋಡೋಣ. ದೇವಕಣ ನಮಗೆ ಗೊತ್ತು, ದೆವ್ವಕಣ ಗೋಸ್ಟ್ ಪಾರ್ಟಿಕಲ್ ಯಾವುದು? ಆಯ್ಕೆಗಳು: ನ್ಯೂಟ್ರಿನೋ, ಹಿಗ್ಸಿನೋ, ಗ್ರಾವಿಟಿನೋ, ನ್ಯೂಟ್ರಾಲಿನೋ. ಆಯ್ಕೆ 3 ಗ್ರಾವಿಟಿನೋ. ಗ್ರಾವಿಟಿನೋ ಅಂತ ಹೇಳ್ತಾ ಇದ್ದಾರೆ. ಈಗ ನಂದಿನಿ ಅವರಿಗೆ ಅವಕಾಶ. ಆಯ್ಕೆ 1. ಆಯ್ಕೆ 1 ನ್ಯೂಟ್ರಿನೋ ಅಂತ ಹೇಳ್ತಾ ಇದ್ದೀರಿ. ಮಂಜುಶ್ರೀ, ತಮ್ಮ ಉತ್ತರ? 4ನೇದು ನ್ಯೂಟ್ರಾಲಿನೋ ಅಂತ ಹೇಳ್ತಾ ಇದ್ದಾರೆ. ಸರಿ ಉತ್ತರವನ್ನು ನೋಡೋಣ. ನ್ಯೂಟ್ರಿನೋ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ನೆಟ್ ನೋಟ ಈ ಒಂದು ಪುಸ್ತಕವನ್ನು ನಂದಿನಿ ಅವರಿಗೆ ಕೊಟ್ಟಿದ್ದೇವೆ. ಗಾಡ್ ಪಾರ್ಟಿಕಲ್ ಅಥವಾ ದೇವಕಣ ಇದರ ಬಗ್ಗೆ ನಾವು ಕೇಳಿದ್ವಿ. ಹಾಗೆಯೇ ದೆವ್ವ ಕಣವು ಗೋಸ್ಟ್ ಪಾರ್ಟಿಕಲ್ ಸಹ ಇದೆ ಅನ್ನೋ ವಿಚಾರ ಸ್ವಲ್ಪ ಆಶ್ಚರ್ಯವನ್ನು ಉಂಟು ಮಾಡಬಹುದು. ವಾಸ್ತವದಲ್ಲಿ ನ್ಯೂಟ್ರಿನೋ ಅನ್ನೋದು ಪರಮಾಣುವಿನ ಉಪಕಣಗಳಲ್ಲಿ ಒಂದು ಸಬ್ ಅಟಾಮಿಕ್ ಪಾರ್ಟಿಕಲ್ ಅಂತ ಇದನ್ನು ಕರೀತೇವೆ. ಇದು ಎಲ್ಲ ಕಡೆ ಇದೆ. ಯಾವುದರ ಜೊತೆಯಲ್ಲೂ ಇದು ರಾಸಾಯನಿಕವಾಗಿ ವರ್ತಿಸೋದೇ ಇಲ್ಲ. ನಮ್ಮ ದೇಹದ ಮೂಲಕ 100 ಲಕ್ಷ ಕೋಟಿ ನ್ಯೂಟ್ರಿನೋಗಳು ಹಾದು ಹೋಗ್ತಾನೇ ಇರುತ್ತೆ ಯಾವಾಗಲೂ. ಆದರೆ ನಮಗೆ ಅದರ ಅನುಭವವೇ ಆಗೋದಿಲ್ಲ. ಬಹುಪಾಲು ಅಜ್ಞಾತವಾಗಿ ಇರ್ತಕ್ಕಂಥ ಈ ಕಣದ ಸ್ವರೂಪವನ್ನು ನೋಡಿ ಇದೇನಪ್ಪ ದೆವ್ವದ ಥರ ಇದೆಯಲ್ಲ ಅಂತ ಹೇಳಿ ತಮಾಷೆಯಾಗಿ ಇದನ್ನು ದೆವ್ವದ ಕಣ, ಗೋಸ್ಟ್ ಪಾರ್ಟಿಕಲ್ ಅಂತ ಕರೆದಿರೋದು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಶಿಳ್ಳೆ ಖ್ಯಾತ ಡಾಕ್ಟರ್ ಸಣ್ಣವೀರಣ್ಣ ದೊಡ್ಡಮನಿ, ಪಿ ಮಹೇಂದರ್ ರಾವ್ ಸಾಸ್ನೀಕ್ ಬರೆದಂಥ ಪುಸ್ತಕ. ನಾವು ಕೇಳುವ ಪ್ರಶ್ನೆಗೆ ಉತ್ತರವನ್ನು ಮೊದಲು ನಂದಿನಿಯವರು ಕೊಡ್ತಾರೆ. ಪ್ರಶ್ನೆಯನ್ನು ನೋಡೋಣ. ಸಾಮಾಜಿಕ ಹೊಣೆಗಾರಿಕೆ ಕಾರ್ಯಸೂಚಿ ನೀತಿಯನ್ನು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಇದನ್ನು ಜಾರಿಗೆ ತರಲು ಪ್ರತಿಶತ ಎಷ್ಟು ಹಣವನ್ನು ಮೀಸಲಿಡಬೇಕಾಗುತ್ತದೆ ಅನ್ನೋದನ್ನು ತಿಳ್ಕೋಬೇಕು. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ಆಯ್ಕೆ 1 1%, 2%, 3%, 4%. ನಂದಿನಿ? ಆಯ್ಕೆ 4. ಆಯ್ಕೆ 4, 4%. ಮಂಜುಶ್ರೀ? 2. ಆಯ್ಕೆ 2. ಆಯ್ಕೆ 2, 2%. ಶಂಕರಯ್ಯ? ಆಯ್ಕೆ 1 ಸರ್. ಆಯ್ಕೆ 1, 1%. ಸರಿಯಾದ ಉತ್ತರ ಈಗ ಬಂತು. 2% ಅನ್ನೋದು ಸರಿಯಾದ ಉತ್ತರ. ಮಂಜುಶ್ರೀ ಅವರಿಗೆ ಶಿಳ್ಳೆ ಖ್ಯಾತ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಾಮಾಜಿಕ ಹೊಣೆಗಾರಿಕೆ ಅಂದರೆ ಏನು? ಯಾವುದೇ ಒಂದು ಸಂಸ್ಥೆ ಲಾಭವನ್ನು ಮಾಡುತ್ತೆ. ಆ ಲಾಭವನ್ನು ಅಷ್ಟನ್ನೂ ತಾನೇ ಇಟ್ಕೊಳ್ಳೋದು ಒಂದು ರೀತಿ ಅನೈತಿಕವಾಗುತ್ತೆ. ಯಾಕಂದರೆ ಆ ಒಂದು ಸಂಸ್ಥೆ ಒಂದು ಸಮಾಜದ ನಡುವೆ ಇದ್ದುಕೊಂಡು ಕೆಲಸ ಮಾಡಬೇಕಾಗುತ್ತೆ. ಸಮಾಜದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಅಂಶಗಳನ್ನು ಪಡೆದುಕೊಂಡು ತಾನು ಅಭಿವೃದ್ಧಿ ಹೊಂದುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಸಮಾಜಕ್ಕೆ ಮರಳಿ ಏನಾದರೂ ಒಂದು ಸ್ವಲ್ಪ ಕೊಡಬೇಕಲ್ವಾ? ಕೊಡಲೇಬೇಕು ಅಂತ ನಮ್ಮ ಸರ್ಕಾರ ಆಜ್ಞೆ ಮಾಡಿದೆ. ಅವರ ಲಾಭದಲ್ಲಿ 2% ಹಣವನ್ನು ಸಾಮಾಜಿಕ ಹಿತ ಕಾರ್ಯಗಳಿಗೆ ಬಳಸಬೇಕಾಗುತ್ತೆ. ಸಾಕ್ಷರತೆಗೆ, ವಿದ್ಯೆಗೆ, ಸುರಕ್ಷಿತ ಕುಡಿಯುವ ನೀರಿಗೆ, ಆರೋಗ್ಯಕ್ಕೆ, ನೈರ್ಮಲ್ಯಕ್ಕೆ, ಪರಿಸರ, ಕೃಷಿ, ಅರಣ್ಯ, ಹಸಿವು, ಬಡತನ, ಅಪೌಷ್ಟಿಕತೆ ನಿವಾರಣೆ, ಲಿಂಗ ಸಮಾನತೆ, ಮಹಿಳಾ ಸಬಲೀಕರಣ, ಹಿರಿಯ ನಾಗರಿಕರ ಒಂದು ಯೋಗಕ್ಷೇಮ, ಮಳೆ ನೀರಿನ ಕೊಯ್ಲು, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಆ ಸಂಸ್ಥೆಗಳು 2% ಹಣವನ್ನು ತೊಡಗಿಸಬೇಕಾಗುತ್ತೆ. ಇದು ಎಲ್ಲ ಸಂಸ್ಥೆಗಳು ಈ ಕೆಲಸವನ್ನು ಮಾಡಲೇಬೇಕು ಮತ್ತು ಆ ಬಗ್ಗೆ ಸಮಗ್ರ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಲೇಬೇಕು. ಮುಂದಿನ ಪುಸ್ತಕ ವಿಭಾ ಪುರೋಹಿತ್ ಬರೆದ ಕಲ್ಲದೆ ಬಿರಿದಾಗ ಎನ್ನುವ ಕವಿತೆಗಳ ಸಂಕಲನ. ಈ ಪ್ರಶ್ನೆಗೆ ಮಂಜುಶ್ರೀ ಅವರು ಮೊದಲು ಉತ್ತರ ಕೊಡಬೇಕಾಗುತ್ತೆ. ಪ್ರಶ್ನೆ ಬಂತು. ಆಂಧ್ರ ಪ್ರದೇಶದ ಚೆಂಚು ಬುಡಕಟ್ಟಿನವರು ಯಾವ ದೇವರಿಗೆ ನಡೆದುಕೊಳ್ಳುತ್ತಾರೆ? ಆಯ್ಕೆಗಳನ್ನು ನೋಡೋಣ.
ಅಹೋಬಿಲಂ, ಕಾಳಹಸ್ತಿ, ಶ್ರೀಶೈಲ, ತಿರುಪತಿ. 2 ಕಾಳಹಸ್ತಿ. ಕಾಳಹಸ್ತಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವಕಾಶ ಶಂಕರಯ್ಯ ಅವರಿಗೆ. ಶ್ರೀಶೈಲ ಸರ್. ಶ್ರೀಶೈಲ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ನಂದಿನಿ. ಆಯ್ಕೆ 1 ಆಯ್ಕೆ 1 ಅಹೋಬಿಲಂ. ಉತ್ತರವನ್ನು ನೋಡೋಣ. ಶ್ರೀಶೈಲ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಶಂಕರಯ್ಯ ಅಲ್ವಾ ಕೊಟ್ಟದ್ದು? ತಮಗೆ ಕಲ್ಲೆದೆ ಬಿರಿದಾಗ ಎನ್ನುವ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಮೆಹಬೂಬ್ ನಗರ, ಕರ್ನೂಲು, ಪ್ರಕಾಶಂ, ಗುಂಟೂರು ಈ ಒಂದು ಪ್ರದೇಶದಲ್ಲಿ ಚೆಂಚು ಬುಡಕಟ್ಟಿನವರು ವಾಸ ಮಾಡ್ತಾರೆ. ಇಲ್ಲಿ ನಲ್ಲಮಲ್ಲ ಅರಣ್ಯ ಅಂತ ಒಂದು ಕಾಡಿನ ಪ್ರದೇಶ, ಅಲ್ಲಿ ಹೆಚ್ಚಿಗೆ ವಾಸ ಮಾಡ್ತಾರೆ. ಈ ಕಾಡಿನ ನಡುವೆ ಶ್ರೀಶೈಲ ದೇವಸ್ಥಾನ ಉಂಟು. ಶ್ರೀಶೈಲದಲ್ಲಿ ಇರ್ತಕ್ಕಂಥ ಅಧಿದೇವತೆ ಅಂದರೆ ಮಲ್ಲಿಕಾರ್ಜುನ. ಈ ಮಲ್ಲಿಕಾರ್ಜುನ ಚೆಂಚು ಲಕ್ಷ್ಮಿ ಅಂತಕ್ಕಂಥ ಓರ್ವ ಹೆಣ್ಣು ಮಗಳನ್ನು ಮದುವೆಯಾಗ್ತಾನಂತೆ. ಹಾಗಾಗಿ ಚೆಂಚು ಬುಡಕಟ್ಟಿನವರು ಮಲ್ಲಿಕಾರ್ಜುನನನ್ನು ತಮ್ಮ ಅಳಿಯ ಅಂತ ಒಪ್ಪಿಕೊಂಡು ಆತನಿಗೆ ಗೌರವವನ್ನು ನೀಡ್ತಾರೆ. ಹಾಗೆಯೇ ಶ್ರೀಶೈಲದ ದೇವಸ್ಥಾನದಲ್ಲಿ ಈ ಚೆಂಚು ಬುಡಕಟ್ಟಿನವರಿಗೆ ಅನೇಕ ಅನುಕೂಲತೆಗಳನ್ನು ಅವರು ಮಾಡಿಕೊಟ್ಟಿದ್ದಾರೆ. ಆದರೆ ಈ ಚೆಂಚು ಬುಡಕಟ್ಟಿನವರು ಇವತ್ತಿಗೂ ಸಹ ಹೆಚ್ಚಿಗೆ ಬೇಟೆಯಾಡೋದು ಮತ್ತು ಹಣ್ಣು ಹಂಪಲು ಗೆಡ್ಡೆ ಗೆಣಸುಗಳನ್ನು ಸಂಗ್ರಹಿಸೋದು, ಹೀಗೆ ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. TG ಶ್ರೀನಿಧಿ ಬರೆದ 101 ನೆನಪು, ನ್ಯೂರಾನಿನಿಂದ ಅಂದಿನ ನೆನಪುಗಳ ಜೊತೆಗೆ ಇಂದಿನ ತಂತ್ರಜ್ಞಾನದ ಜುಗಲ್ಬಂದಿ ಅಂತ ಹೇಳ್ತಾರೆ. ಈಗ ಈ 4ನೇ ಪ್ರಶ್ನೆ ಮತ್ತೆ ನಾವು ಮಂಜುಶ್ರೀ ಅವರಿಂದ ಆರಂಭಿಸಿ ಶಂಕರಯ್ಯ ಅವರ ಕಡೆ ಹೋಗೋಣ. ಮಂಜುಶ್ರೀ, ಪ್ರಶ್ನೆಯನ್ನು ನೋಡೋಣವಾ? ಪ್ರಶ್ನೆ: ಭಾರತದಲ್ಲಿ 25.78 ಕಿಲೋಮೀಟರ್ ಉದ್ದವಿರುವ ಅಣೆಕಟ್ಟಿನ ಹೆಸರೇನು? ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ನಾಗಾರ್ಜುನ ಸಾಗರ ಅಣೆಕಟ್ಟು, ಸರ್ದಾರ್ ಸರೋವರ ಅಣೆಕಟ್ಟು, ಭಕ್ರಾನಂಗಲ್ ಅಣೆಕಟ್ಟು, ಹಿರಾಕುಡ್ ಅಣೆಕಟ್ಟು. ಬಕ್ರಾನಂಗಲ್ ಅಣೆಕಟ್ಟು. ಬಕ್ರಾನಂಗಲ್ ಆಯ್ಕೆ 3. ನಂದಿನಿಯವರು ಹಿರಾಕುಡ್ ಅಣೆಕಟ್ಟು. ಹಿರಾಕುಡ್ ಅಣೆಕಟ್ಟು ಆಯ್ಕೆ 4. ಶಂಕರಯ್ಯ? ನಾಗಾರ್ಜುನ ಸಾಗರ ಅಣೆಕಟ್ಟು. ನಾಗಾರ್ಜುನ ಸಾಗರ ಅಣೆಕಟ್ಟು ಆಯ್ಕೆ 1. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಹಿರಾಕುಡ್ ಅಣೆಕಟ್ಟಾಗಿತ್ತು. 101 ನೆನಪು ನ್ಯೂರಾನಿನಿಂದ ಈ ಒಂದು ಪುಸ್ತಕವನ್ನು ನಂದಿನಿ ಅವರಿಗೆ ಕೊಟ್ಟಿದ್ದೇವೆ. ಹಿರಾಕುಡ್ ಅಣೆಕಟ್ಟು ಅನ್ನೋದಿದೆಯಲ್ಲ, ಇದು ಒಂದು ದಾಖಲೆಯನ್ನು ಮಾಡಿದೆ. ಏನು ದಾಖಲೆ ಅಂತ ಹೇಳ್ತಂದರೆ, ಮಣ್ಣಿನಿಂದ ನಿರ್ಮಿಸಿದ ವಿಶ್ವದ ಅತ್ಯಂತ ಉದ್ದನೆಯ ಅಣೆಕಟ್ಟು ಅನ್ನೋ ಹೆಸರು ಈ ಅಣೆಕಟ್ಟಿಗೆ ಸಿಕ್ಕಿದೆ. ಇದು 64 ಸ್ಲೂಯಿಸ್ ಗೇಟ್ಗಳು ಉಂಟು, 24 ಕ್ರೆಸ್ಟ್ ಗೇಟ್ಗಳು ಉಂಟು. 1957ರಲ್ಲಿ ಉದ್ಘಾಟನೆಯಾಯಿತು. 62 ವರ್ಷಗಳಾಗಿದೆ. ಇಲ್ಲಿಯವರೆಗೆ ಯಾವುದೇ ತೊಂದರೆ ಕೊಡದೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದೆ. ಈ ಹಳೆಯ ಅಣೆಕಟ್ಟನ್ನು ಹಾಗೇ ಬಿಡೋದು ಒಳ್ಳೆಯದಲ್ಲ ಅಂತ ಅಮೂಲಾಗ್ರವಾಗಿ ಪರೀಕ್ಷೆ ಮಾಡಿ ಏನಾದರೂ ತೊಂದರೆಗಳಿದ್ದಲ್ಲಿ ಅದನ್ನೆಲ್ಲ ದುರಸ್ತಿ ಮಾಡುವ ಒಂದು ಕೆಲಸವನ್ನು ಕೈಗೊಂಡಿದೆಯಂತೆ. 25.78 ಕಿಲೋಮೀಟರ್ ಉದ್ದ ಅಂದರೆ ಕಲ್ಪಿಸ್ಕೋಬೇಕು ಎಷ್ಟು ಉದ್ದ. ಮತ್ತು ಆ ಅಣೆಕಟ್ಟಿನ ಮೇಲೆ ನಡ್ಕೊಂಡು ಹೋಗೋದು ಎಷ್ಟು ಸೊಗಸಾಗಿರುತ್ತೆ ಅನ್ನೋದನ್ನು ಕಲ್ಪಿಸ್ಕೋಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಸಹನಾ ವಿಜಯ್ ಕುಮಾರ್ ಅವರು ಬರೆದ ಕಶೀರ ಅಂತಕ್ಕಂಥ ಒಂದು ಅದ್ಭುತ ಕಾದಂಬರಿ, ಕಾಶ್ಮೀರ ದೇಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ಉತ್ತರ ಕೊಡುವ ಅವಕಾಶ ಮೊದಲು ನಂದಿನಿಯವರಿಗೆ ದೊರೆಯುತ್ತೆ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಸ್ತ್ರೀ ಸ್ವ ಸೇ ಕ ದ. ರಾಷ್ಟ್ರೀಯ ಸ್ವಯಂ ಸೇವಕ ದಳ. ಇನ್ನೊಂದ್ಸಲ ಹೇಳಿಮ್ಮ. ರಾಷ್ಟ್ರೀಯ ಸ್ವಯಂ ಸೇವಕ ದಳ. ರಾಷ್ಟ್ರೀಯ ಸ್ವಯಂ ಸೇವಕ ದಳ ಅಂತ ಹೇಳ್ತಾ ಇದ್ದಾರೆ. ಶಂಕರಯ್ಯ ಅದೇ ಉತ್ತರ ಸರ್. ಸರಿಗಿದೆಯಾ? ಮಂಜುಶ್ರೀ ಸರಿಗಿದೆ ಅಂತ ಹೇಳ್ತಾರೆ. ಉತ್ತರವನ್ನು ನೋಡೋಣ. ರಾಷ್ಟ್ರೀಯ ಸ್ವಯಂ ಸೇವಕ ದಳ ಉತ್ತರ ಸರಿಯಾಗಿದೆ. ಕಶೀರ ಎನ್ನುವ ಈ ಒಂದು ಕಾದಂಬರಿಯನ್ನು ನಂದಿನಿ ಅವರಿಗೆ ಕೊಟ್ಟಿದ್ದೇನೆ.
ಮುಂದೆ ನಾವು ಕೊಡ್ತಾ ಇದ್ದೇವೆ ಮಧು ವೈಎನ್ ಬರೆದ ಡಾರ್ಕ್ ವೆಬ್. ಇಂಟರ್ನೆಟ್ಟಿನಲ್ಲಿ ನೀವು ಎಷ್ಟು ಸುರಕ್ಷಿತರು ಎನ್ನುವ ಒಂದು ಪುಸ್ತಕ. ನಾವೆಲ್ಲ ಓದಲೇಬೇಕಾದಂಥ ಪುಸ್ತಕ. ಯಾಕಂದರೆ ಮೊಬೈಲನ್ನೂ ಬಳಸ್ತೇವೆ ಮತ್ತು ಲ್ಯಾಪ್ಟಾಪ್ ಡೆಸ್ಕ್ಟಾಪ್ಗಳನ್ನು ಬಳಸ್ತೇವೆ. ಹಾಗಾಗಿ ನಾವು ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಸುರಕ್ಷಿತ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಈ ಪುಸ್ತಕವನ್ನು ಓದಬೇಕಾಗುತ್ತೆ. ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 33 ಕೂಡು 63, 78 ಕಳೆ 29, 13 ಗುಣಿಸು 14, 180 ಭಾಗಿಸು 12. ಯಾರು ಮೊದಲು ಲೆಕ್ಕವನ್ನು ಪೂರ್ಣಗೊಳಿಸ್ತೀರೋ ಲೆಕ್ಕವನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಉತ್ತರ ಕೊಡುವ ಮೊದಲ ಅವಕಾಶ ಶಂಕರಯ್ಯ ಅವರಿಗೆ ಕೊಡ್ತೇವೆ. ಆನಂತರ ನಂದಿನಿ, ಕೊನೆಯಲ್ಲಿ ಮಂಜುಶ್ರೀ ಅವರಿಗೆ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲ ಅವಕಾಶ ಶಂಕರಯ್ಯ ಅವರಿಗೆ ಬರ್ತಾ ಇದೆ. ಲೆಕ್ಕ ಪೂರ್ಣವಾಯಿತಾ? ಹಾಂ ಸರ್, 292 ಸರ್. ನಂದಿನಿಯವರಿಗೆ ಉತ್ತರ ಕೊಡುವ ಅವಕಾಶ ಒಂದು ನಿಮಿಷ ಇನ್ನೂ ಮಾಡ್ತಾ ಇದ್ದಾರೆ. ಮಂಜುಶ್ರೀ ಮಾಡ್ತೀನಿ. ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 96, 49, 182, 15 ಎಲ್ಲವನ್ನು ಕೂಡಿದ್ರೆ 342 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. ಡಾರ್ಕ್ ವೆಬ್ ಈ ಪುಸ್ತಕ ನನ್ನಲ್ಲೇ ಉಳಿದಿದೆ. ದೀಪದ ಮಲ್ಲಿ ಅವರು ಬರೆದ ಹುಣಸೆ ಚಿಗುರು ಮತ್ತು ಇತರ ಕಥೆಗಳು. ಈ ಪ್ರಶ್ನೆಗೆ ಉತ್ತರವನ್ನು ಶಂಕರಯ್ಯ ಅವರಿಂದ ಆರಂಭಿಸ್ತೇವೆ. ಪ್ರಶ್ನೆ: ಆಯ್ಕೆಗಳನ್ನು ನೋಡೋಣ. ಅಬಿಯಾ, ಅಬಿಯು, ಆರ್ಜಾ, ಅಕೇಬಿ, ಕ್ಯಾಟ್ಮನ್. ಅರಾಜ ಸರ್, ಆಯ್ಕೆ 2. ಆಯ್ಕೆ 2 ಆರ್ಜಾ ಅಂತ ಹೇಳ್ತಾ ಇದ್ದಾರೆ. ನಂದಿನಿ ಅಕೆಬಿ ಆಯ್ಕೆ 3. ಆಯ್ಕೆ 3 ಅಕೇಬಿ ಅಂತ ಹೇಳ್ತಾ ಇದ್ದಾರೆ. ಈಗ ಮಂಜುಶ್ರೀ ಅವರಿಗೆ ಅವಕಾಶ. ಆಯ್ಕೆ 4. ಆಯ್ಕೆ 4 ಕ್ಯಾಟ್ಮನ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಅಬಿಯು ಆಗಿತ್ತು. ಈ ಅಬಿಯು ಎನ್ನುವ ಹಣ್ಣು ನಮ್ಮ ದೇಶದ್ದಲ್ಲ, ದಕ್ಷಿಣ ಅಮೆರಿಕದ ಉಷ್ಣವಲಯ ಪ್ರದೇಶಗಳಲ್ಲಿ ಬೆಳೆಯುತ್ತೆ. ಸುಮಾರು 30 ಅಡಿ ಎತ್ತರ ಬೆಳೆಯುತ್ತಂತೆ ಈ ಮರ. ಈ ಹಳದಿ ಬಣ್ಣದ ಹಣ್ಣು ಏನಿದೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಇ ಧಾರಾಳವಾಗಿ ಇರುತ್ತೆ. ಜೊತೆಗೆ ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಮತ್ತು ರಂಜಕ ಸಾಕಷ್ಟು ಇರುತ್ತಂತೆ. ಕೆಮ್ಮು, ನೆಗಡಿ, ಜ್ವರವನ್ನು ಕಡಿಮೆ ಮಾಡುವಂಥ ಒಂದು ಗುಣ ಉಂಟಂತೆ ಈ ಅಬಿಯು ಎನ್ನುವ ಹಣ್ಣಿಗೆ. ಜಗದೀಶ್ ಶರ್ಮ ಸಂಪಾ ಬರೆದಂಥ ಭಗವದ್ಗೀತೆ. ನಿಮಗೆ ಬೇಕಾದದ್ದು ಭಗವದ್ಗೀತೆಯಲ್ಲಿದೆ ಅಂತ ಹೇಳ್ತಾರೆ. ನಂದಿನಿಯವರೇ, ತಮ್ಮ ಪ್ರಶ್ನೆ ಈಗ ಬಂತು. ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು: ಬ, ಹೋ, ಕೋ, ಳ, ಓ, ಗೆ, ರಿ, ಳು.
ಒಳಗೆ ಬರೀ ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲ ಅವಕಾಶ ನಂದಿನಿ ಅವರಿಗೆ. ಒಳಗೆ ಬರೀ ಹುಳು. ಒಳಗೆ ಬರೀ ಹುಳು. ಹುಳು 7 ಅಕ್ಷರ ಆಯ್ತಮ್ಮ, ನಮ್ಗೆ 8 ಬೇಕು. ಒಂದು ಅಕ್ಷರ ಬಿಟ್ಟಿದ್ದೀರಿ. ಒಳಗೆ ಉಳುಕು. ಪೂರ್ತಿ ಹೇಳಿ. 8 ಅಕ್ಷರ. ಒಳಗೆ ಬರೀ ಉಳುಕು. ಒಳಗೆ ಬರೀ ಹುಳುಕು. ಮಂಜುಶ್ರೀ ಒಳಗೆ ಬರೀ ಅದೇ ಉತ್ತರವಾ? ಶಂಕರಯ್ಯ ಅದೇ ಉತ್ತರ. ಉತ್ತರವನ್ನು ನೋಡೋಣ. ಒಳಗೆ ಬರೀ ಹುಳುಕು ಯಾವುದು? ಹತ್ತಿ ಹಣ್ಣು. ಹುಳುಕು ಅಂದರೆ ಹುಳ ಇರುತ್ತೆ, ಅದು ಬಾಯಿಯ ಮೂಲಕ ಒಂದು ಸಣ್ಣ ರಂಧ್ರ ಇರುತ್ತೆ, ಅದರ ಮೂಲಕ ಒಳಗಡೆ ಮೊಟ್ಟೆಗಳೆಲ್ಲ ಇಟ್ಟಿರುತ್ತೆ. ಹಾಗಾಗಿ ತಿನ್ನಬೇಕಾದ್ರೆ ತೆಗೆದುಬಿಟ್ಟು ಸ್ವಚ್ಛಗೊಳಿಸಿ ತಿನ್ನಬೇಕು. ಹಾಗೆ ತಿಂದರೂ ಏನು ತಪ್ಪಿಲ್ಲ, ಒಳ್ಳೆ ವಿಟಮಿನ್ ಇರುತ್ತೆ ಹುಳುಗಳಲ್ಲಿ, ಕಣ್ಣಿಗೆ ತಿನ್ನೋದು ಹಾಗೆ ಉಂಟು. ಭಗವದ್ಗೀತೆ ಈ ಪುಸ್ತಕವನ್ನು ನಂದಿನಿ ಅವರಿಗೆ ಕೊಟ್ಟಿದ್ದೇನೆ. ಅಂಕಲ್ ಅಂತರಂಗ, ಭಾವಹಕ್ಕಿ, ಮಾತ್ರೇ ದೇವೋ ಭವ ಎನ್ನುವ ಪುಸ್ತಕ. ಪ್ರಶ್ನೆಯನ್ನು ನೋಡೋಣ. ಈ ಪದಬಂಧವನ್ನು ಪೂರ್ಣಗೊಳಿಸಬೇಕಾಗುತ್ತೆ. ತಮ್ಮ ಸುಳುಹುಗಳು: ಧೂರ್ತ, ದಗಡಿ, ಕಟ್ಟಳೆ, ನಿಯಮ, ಕೇಳಲಾಗದ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಯಿತು. ಮಂಜುಶ್ರೀ, ಏನಾದರೂ ಗೊತ್ತಾಗಿದೆಯಾ? ದುಷ್ಟ ಮನುಷ್ಯ. ಅಲ್ಲ, ಮೊದಲನೇದು ಗೊತ್ತಾ? ಮೊದಲನೇದೇನು? ದುಷ್ಟ ಮನುಷ್ಯ. ದುಷ್ಟ ಮನುಷ್ಯ. ದುಷ್ಟ ಮನುಷ್ಯ. 2, 3 ಸಿಕ್ತಾ? ಸಿಕ್ಕಿಲ್ಲ. ನಂದಿನಿ ಅವರಿಗೆ ಒಂದನೇದಕ್ಕೆ ಮಾತ್ರ ಉತ್ತರ. ಶಂಕರಯ್ಯ ಅವರೇ ಹೇಳಿ. ಒಂದನೇದು ಗೊತ್ತಾಗಿಲ್ಲ. ನಂದಿನಿ ಗೊತ್ತಾಗಿಲ್ಲ. ಮೊದಲನೇ ಶಬ್ದವನ್ನು ನಾವು ಕೊಡ್ತಾ ಇದ್ದೇವೆ. ಒಂದು ಉತ್ತರ ಉದ್ಧಟ ವ್ಯಕ್ತಿ ಅಂತ ಕೊಟ್ಟಿದ್ದೇವೆ. ಎರಡನೇದಕ್ಕೆ ಉತ್ತರ ಕೊಡೋಕ್ಕಾಗುತ್ತಾ ಮಂಜುಶ್ರೀ? ಶಂಕರಯ್ಯ? ಹಾಂ ಸರ್, ಪದ್ಧತಿ ಸರ್. ಪದ್ಧತಿ ಸರ್. ಕಟ್ಟಳೆ, ನಿಯಮ. ಪದ್ಧತಿ ಸರ್. ಪದ್ಧತಿ. ನಂದಿನಿ, ಉತ್ತರವನ್ನು ನೋಡೋಣ. ಬದ್ಧತೆ ಅಂತ ಹೇಳ್ತೇವೆ. ಮೂರನೇದಕ್ಕೆ ಉತ್ತರ ಕೊಡ್ತೀರಾ ಮಂಜುಶ್ರೀ? ಅವ್ಯಕ್ತ. ಅವ್ಯಕ್ತ. ಉತ್ತರವನ್ನು ನೋಡೋಣ. ಅವ್ಯಕ್ತ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಮಂಜುಶ್ರೀ ಅವರು. ಅಂಕಲ್ ಅಂತರಂಗ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಈಗ ಆರಂಭಿಸ್ತಾ ಇದ್ದೇವೆ ಚಟ್ಪಟ್ ಚಿನ್ಕುರುಳಿ. ಮೊದಲ ಅವಕಾಶ ಬರ್ತಾ ಇದೆ ಮಂಜುಶ್ರೀ ಅವರಿಗೆ. ಸಿದ್ಧವಾಗಿದ್ದೀರಾ? ಪ್ರಶ್ನೆಗಳನ್ನು ಕೇಳ್ತೇವೆ. ಮೊದಲ ಪ್ರಶ್ನೆ: ಹಿಂದೆ ಮುಂದೆ ನೋಡು ಎಂಬ ನುಡಿಗಟ್ಟಿನ ಅರ್ಥವೇನು? ಹಿಂಜರಿ, ಮುಂಜರಿ. ಹಿಂಜರಿ. ಮುಂದಿನ ಪ್ರಶ್ನೆ: ಕೆಸರು, ರಾಡಿ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಕ, ವಂಕ. ಪಂಕ. ಮುಂದಿನ ಪ್ರಶ್ನೆ: ತಪತಿ ಯಾರ ಮಗಳು? ಸೂರ್ಯ, ಛಾಯಾದೇವಿ, ಸೂರ್ಯ, ಸೌಮ್ಯಾದೇವಿ. ಸೂರ್ಯ, ಸಂಜ್ಞಾದೇವಿ. ಮುಂದಿನ ಪ್ರಶ್ನೆ: ಈ ಗಾದೆಯನ್ನು ಪೂರ್ಣಗೊಳಿಸಿ. ಊರಿಗೆ ಊಟದ ಚಿಂತೆಯಾದರೆ. ಮುಂದಿನ ಪ್ರಶ್ನೆ: ಈ ಒಗಟನ್ನು ಬಿಡಿಸಿ. ಒಳ್ಳೆ ಬಿಸಿಲಲ್ಲಿ ನೀರಾಗಿ ಹರಿಯುವುದು, ಗಾಳಿ ಬೀಸಿದರೆ ಹರಿದ ನೀರು ಬತ್ತುವುದು, ಏನಿದು? ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಹಿಂದೆ ಮುಂದೆ ನೋಡು, ಹಿಂಜರಿ ಸರಿಯಾಗಿದೆ. 2 ಉತ್ತರ ಪಂಕ ಸರಿಯಾಗಿದೆ. 3 ಉತ್ತರ ಸೂರ್ಯ ಮತ್ತು ಛಾಯಾದೇವಿಯ ಮಗಳು ತಪತಿ. 4ನೇ ಪ್ರಶ್ನೆಗೆ ಉತ್ತರ ಊರಿಗೆ ಊಟದ ಚಿಂತೆಯಾದರೆ ನಾಯಿಗಳಿಗೆ ಎಂಜಲೆಲೆಗಳ ಚಿಂತೆ. 5ನೇ ಪ್ರಶ್ನೆಗೆ ಉತ್ತರ ಇದು ಬೆವರು ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಗುಬ್ಬಿ ವೀರಣ್ಣ, ಕೆ ಹಿರಣ್ಣಯ್ಯ. 2 ಪುಸ್ತಕಗಳನ್ನು ತಮಗೆ ಕೊಟ್ಟಿದ್ದೇನೆ. ಈಗ ನಂದಿನಿ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ:
ಹಿಂದೆ ಬೀಳು ಎಂಬ ನುಡಿಗಟ್ಟಿನ ಅರ್ಥವೇನು? ಕೆಳಮಟ್ಟದಲ್ಲಿರು, ಮೇಲ್ಮಟ್ಟದಲ್ಲಿರು. ಕೆಳಮಟ್ಟದಲ್ಲಿ ಮುಂದಿನ ಪ್ರಶ್ನೆ. ತಿಸಿಲು, ಕವಲು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಗ, ಭಂಗ. ಭಂಗ. ಮುಂದಿನ ಪ್ರಶ್ನೆ. ತಪತಿ ನದಿಯ ಮತ್ತೊಂದು ಹೆಸರೇನು? ತಾಪಿ, ವಾಪಿ. ತಾಪಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಊರಿಗೆ ಕುಳ ಅಲ್ಲ, ಮಸಣಕ್ಕೆ ಹೆಣ ಅಲ್ಲ. ಮಸಣಕ್ಕೆ ಹೆಣ ಅಲ್ಲ. 5ನೇ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಪ್ರಾಣವನ್ನೇ ಹರಣ ಮಾಡುವ ಪ್ರಾಣಿ, ಶ್ರವಣ ಚರಣಗಳಿಲ್ಲ, ಫಣಿಗಣ್ಣಿನ ಆಭರಣ ಏನಿದೆ? ಉತ್ತರಗಳನ್ನು ನೋಡೋಣ. 1 ಉತ್ತರ ಕೆಳಮಟ್ಟದಲ್ಲಿರೋ ಸರಿಯಾಗಿದೆ. 2 ಉತ್ತರ ಭಂಗ ಅಂತ ಹೇಳಿದ್ರಿ, ಪಂಗ ಸರಿಯಾದ ಉತ್ತರ. 3 ಉತ್ತರ ತಾಪಿ ಸರಿಯಾಗಿದೆ. 4 ಉತ್ತರ ಊರಿಗೆ ಕುಳ ಅಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ, ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಫಣಿಗಣ್ಣಿನ ಆಭರಣ ನಾಗರಹಾವು ಆಗಿತ್ತು. ಒಟ್ಟು 3 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಜೋರಾವರ್ ಸಿಂಹ, ಫತೇ ಸಿಂಹ, ರಾಮಕೃಷ್ಣ ಪರಮಹಂಸ, ಲಾಲ್ ಬಹಾದೂರ್ ಶಾಸ್ತ್ರಿ, ಈ 3 ಪುಸ್ತಕಗಳನ್ನು ನಂದಿನಿ ಅವರಿಗೆ ಕೊಟ್ಟಿದ್ದೇನೆ. ಈಗ ಅವಕಾಶ ಶಂಕರಯ್ಯ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ಹಿಂದೇಟು ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು? ಅನುಮಾನಿಸು, ಅವಮಾನಿಸು. ಅವಮಾನಿಸು. ಮುಂದಿನ ಪ್ರಶ್ನೆ. ಹೆಳವ, ಕುಂಟ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಗು, ಭಂಗು. ಪಂಗು. ಮುಂದಿನ ಪ್ರಶ್ನೆ. ಇಂದಿನ ಸೂರತ್ ನಗರದ ಹಳೆಯ ಹೆಸರೇನು? ಸುರತ ಪಟ್ಟಣ, ಸುರರ ಪಟ್ಟಣ. ಸೂರತ್ ಪಟ್ಟಣ. ಮೊದಲನೇದ, ಎರಡನೇದ? ಒಂದನೇದು ಸರ್, ಮೊದಲನೇದು. ಮೊದಲನೇದು. 4ನೇ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಊರಿಗೆ ಹಂದಿ ಇರಬೇಕು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಕಬ್ಬಿನ ಬಿಲ್ಲಿಗೆ ಜೇನು ನೊಣದ ಹೆದೆ, 5 ಹೂವಿಗಳಿಂದಾದ ಬಾಣ, ಗಿಣಿಯೇ ಇವನ ವಾಹನ, ಯಾರಿವನು? ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಹಿಂದೇಟು ಹಾಕು, ಅನುಮಾನಿಸು. ಸರಿಯಾದ ಉತ್ತರ ಕೊಟ್ಟಿದ್ದೀರಾ? ಅವಮಾನಿಸು ಅಂತ ಹೇಳಿದ್ದು ಅಂತ ಅನ್ಕೋತೇನೆ, ಹೌದಾ? 2ನೇ ಪ್ರಶ್ನೆಗೆ ಉತ್ತರ ಹೆಳವ, ಕುಂಟ, ಪಂಗು ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ಸುರದ ಪಟ್ಟಣ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಊರಿಗೆ ಹಂದಿ ಇರಬೇಕು, ಕೇರಿಗೊಬ್ಬ ನಿಂದಕನಿರಬೇಕು. 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇದು ಮನ್ಮಥ ಆಗಿತ್ತು. 2 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ಎಂ ವಿಶ್ವೇಶ್ವರಯ್ಯ, ವಿನಾಯಕ ದಾಮೋದರ್ ಸಾವರ್ಕರ್ 2 ಪುಸ್ತಕಗಳನ್ನು ಶಂಕರಯ್ಯ ಅವರಿಗೆ ಕೊಟ್ಟಿದ್ದೇನೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲು ಶಂಕರಯ್ಯ ಬೆಳಹಟ್ಟಿ ಮಠ್ ಅವರಿಗೆ 3 ಪುಸ್ತಕಗಳು ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಶಂಕರಯ್ಯ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. ನಂದಿನಿ ಅವರಿಗೆ ದೊರೀತಾ ಇದೆ 3, 6, 1, 7 ಪುಸ್ತಕ. ಸ್ವೀಕರಿಸಿ. ಅಭಿನಂದನೆಗಳು. ಮಂಜುಶ್ರೀ ಅವರಿಗೆ 2, 2, 4 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಮಲೆನಾಡಲ್ಲಿ ಏನಾದರೂ ಕತ್ತಲಲ್ಲಿ ಹೋಗೋದಾದರೆ, ಮೇಲ್ಗಡೆ ಆಕಾಶದಲ್ಲಿ ನಕ್ಷತ್ರಗಳು ಕಾಣ್ತಾ ಇದ್ದರೆ, ಭೂಮಿ ಮೇಲೆ ಮಿಂಚು ಹುಳುಗಳು ತಮ್ಮದೇ ಆದ ನಕ್ಷತ್ರ ಲೋಕವನ್ನು ಸೃಜಿಸಿರುತ್ತೆ. ಮಿಂಚು ಹುಳುಗಳು ಯಾಕೆ ಬೆಳಕನ್ನು ಬೀರುತ್ತೆ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರೆ, ತನ್ನ ಸಂಗಾತಿಯನ್ನು ಹುಡುಕೋದಕ್ಕೆ ಪ್ರಧಾನವಾಗಿ ಬೆಳಕನ್ನು ಚೆಲ್ಲುತ್ತೆ ಅನ್ನೋ ವಿಚಾರವನ್ನು ಇಲ್ಲಿ ಸ್ಮರಿಸ್ಕೊಳ್ಳೋಣ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.